ಕೇಂದ್ರ ಸರ್ಕಾರದಿಂದ ಮತ್ತೆ ಮೂವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ. ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್, ಪಿ.ವಿ. ನರಸಿಂಹರಾವ್ ಇಬ್ಬರು ಪ್ರಧಾನಿಯಾಗಿದ್ದಂಥವರಿಗೆ ಭಾರತ ರತ್ನವನ್ನ ನೀಡಲಾಗಿದೆ. ಮಾಜಿ ಪ್ರಧಾನಿ ಚರಣ್ ಚೌಧರಿ ಸಿಂಗ್, ಇನ್ನು ಖ್ಯಾತ ಕೃಷಿ ವಿಜ್ಞಾನಿ ಸ್ವಾಮಿನಾಥನ್ಗೂ ಕೂಡ ಭಾರತ ರತ್ನ ಪುರಸ್ಕಾರ. ಖ್ಯಾತ ಕೃಷಿ ವಿಜ್ಞಾನಿ ಸ್ವಾಮಿನಾಥನ್ ಅವರು ಸೇರಿದಂತೆ ಇಬ್ಬರು ಪ್ರಧಾನಿಯಾಗಿದ್ದಂಥವರಿಗೆ ಈ ಪುರಸ್ಕಾರದ ಘೋಷಣೆ ಆಗಿದೆ. ದೇಶದ 9ನೇ ಪ್ರಧಾನಿಯಾಗಿದ್ದಂಥ ಪಿ.ವಿ. ನರಸಿಂಹರಾವ್, ಹಸಿರು ಕ್ರಾಂತಿಯ ಹರಿಕಾರನಾಗಿದ್ದ ಕೃಷಿ ವಿಜ್ಞಾನಿ ಸ್ವಾಮಿನಾಥನ್, ಈ ವರ್ಷ ಒಟ್ಟು 5 ಮಹನೀಯರಿಗೆ ಭಾರತ ರತ್ನ ಪುರಸ್ಕಾರ ಘೋಷಣೆ ಆಗಿದೆ. ಅತ್ಯಂತ ಹೆಮ್ಮೆಯ ಸಂದರ್ಭ ಇದೆಲ್ಲವೂ ಕೂಡ. ಈ ಹಿಂದೆ ಮಾಜಿ ಉಪಪ್ರಧಾನಿ ಎಲ್.ಕೆ. ಅಡ್ವಾಣಿ ಅವರಿಗೂ ಕೂಡ ಭಾರತ ರತ್ನ ಘೋಷಣೆಯಾಗಿತ್ತು. ಅವರಿಗೂ ಕೂಡ ಪುರಸ್ಕಾರವನ್ನು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿತ್ತು. ಇದೀಗ ಚೌಧರಿ ಚರಣ್ ಸಿಂಗ್, ಪಿ.ವಿ. ನರಸಿಂಹರಾವ್ ಇಬ್ಬರಿಗೂ ಕೂಡ ಘೋಷಣೆ ಮಾಡಲಾಗಿದೆ. ನಾವು ಗಮನಿಸ್ತಾ ಇದ್ದೀವಿ, ಪಿ.ವಿ. ನರಸಿಂಹರಾವ್ ಭಾರತದ 9ನೇ ಪ್ರಧಾನಮಂತ್ರಿಯಾದಂಥವರು. ರಾಜೀವ್ ಗಾಂಧಿ ಮರಣ ಹೊಂದಿದ ನಂತರ, ಅವರ ಕೊಲೆಯಾದ ನಂತರದಲ್ಲಿ ಅಥವಾ ಅಸಾಸಿನೇಷನ್ ಹತ್ಯೆಯಾದ ನಂತರದಲ್ಲಿ ಪಿ.ವಿ. ನರಸಿಂಹರಾವ್ ಗಾಂಧಿ ಕುಟುಂಬಕ್ಕೆ ಅತ್ಯಂತ ಹತ್ತಿರವಾದಂಥವರು. ಪಿ.ವಿ. ನರಸಿಂಹರಾವ್ ಈಗಿನ ತೆಲಂಗಾಣ, ಆಗಿನ ಆಂಧ್ರ ಪ್ರದೇಶದ ವಿಧಾನಸಭೆಯಲ್ಲೂ ಕೂಡ ಹಲವಾರು ವರ್ಷ ಕೆಲಸ ಮಾಡಿದರು. 1957ರಿಂದ 77ರವರೆಗೆ ವಿಧಾನಸಭೆಯಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದಂಥವರು. ಕಾನೂನು ಪದವಿಯನ್ನು ಪಡೆದುಕೊಂಡಿದ್ದಂಥ ಪಿ.ವಿ. ನರಸಿಂಹರಾವ್ ಕಾಂಗ್ರೆಸ್ ವಿಭಜನೆಯ ಸಂದರ್ಭದಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನು ನಿಭಾಯಿಸಿದಂಥವರು. ಕಾಂಗ್ರೆಸ್ ವಿಭಜನೆಯಾದಾಗ ರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳಾಗಿತ್ತು. ಆ ಸಂದರ್ಭದಲ್ಲಿಯೂ ಕೂಡ ಗಟ್ಟಿಯಾಗಿ ಇಂದಿರಾ ಗಾಂಧಿ ಜೊತೆ ನಿಂತ್ಕೊಂಡಂಥವರು. ರಾಜೀವ್ ಗಾಂಧಿ ಅವರ ಹತ್ಯೆಯಾದ ನಂತರದಲ್ಲಿ ನರಸಿಂಹರಾವ್ 1991ರಲ್ಲಿ ಪ್ರಧಾನಿಯಾಗಿ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದರು. ಆ ನಂತರದಲ್ಲಿ ಅನೇಕ ಸಂಘರ್ಷಮಯ ವಾತಾವರಣ ಕೂಡ, ಅಂದರೆ ಬಾಬ್ರಿ ಮಸೀದಿಯ ಧ್ವಂಸ ಸೇರಿದಂತೆ ಅನೇಕ ರೀತಿಯ ಸಂಘರ್ಷಗಳು ಏರ್ಪಟ್ಟಾಗ ಪಿ.ವಿ. ನರಸಿಂಹರಾವ್ ಸಮರ್ಥವಾಗಿ ದೇಶವನ್ನು ಮುನ್ನಡೆಸಿದಂಥವರು. 1996ರಲ್ಲಿ ಅವರು ಪ್ರಧಾನಿ ಪಟ್ಟದಿಂದ ಅನೇಕ ಕಾರಣಗಳು ಕೂಡ ಇದೆ. ಅನೇಕ ಕಾರಣಗಳಿಂದಾಗಿ ಕೆಳಗಿಳಿಬೇಕಾಗಿದ್ದಂಥ ಸಂದರ್ಭ. ಇನ್ನು ಸ್ವಾಮಿನಾಥನ್ ಅವರು ಕೂಡ, ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಅವರನ್ನು. ಇಡೀ ದೇಶ ಅನೇಕ ಸಮಸ್ಯೆಗಳಿಂದ, ಅನೇಕ ಪಿಡುಗುಗಳಿಂದ ಬಳಲ್ತಾ ಇತ್ತು. ಎಂ.ಎಸ್. ಸ್ವಾಮಿನಾಥನ್ ಹಸಿರು ಕ್ರಾಂತಿ, ಅಂದರೆ ಹಸಿರು ಕ್ರಾಂತಿಯ ಮೂಲಕ ಆಹಾರೋತ್ಪಾದನೆಗೆ ಅತಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂದಾಗ ಸ್ವಾಮಿನಾಥನ್, ಕೃಷಿ ತಜ್ಞರವರು, ಸ್ವಾಮಿನಾಥನ್ ಅವರ ನೆರವಿನೊಂದಿಗೆ ಒಂದು ದೊಡ್ಡ ಕ್ರಾಂತಿ ನಡೀತು. ಅದು ಹಸಿರು ಕ್ರಾಂತಿ. ಹಸಿರು ಕ್ರಾಂತಿಯ ಮೂಲಕ ದೇಶದಲ್ಲಿ ಆಹಾರೋತ್ಪಾದನೆಯನ್ನು ಹೆಚ್ಚಳ ಮಾಡುವಲ್ಲಿ ಸ್ವಾಮಿನಾಥನ್ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಸ್ವಾಮಿನಾಥನ್ ಅವರ ಕಾರಣಕ್ಕಾಗಿ ದೇಶದಲ್ಲಿ ನೋಡಿ, ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಅನೇಕ ಸಮಸ್ಯೆಗಳನ್ನು, ಅನೇಕ ಪಿಡುಗುಗಳನ್ನು ಎದುರಿಸ್ತಾ ಇತ್ತು. ಮೊದಲ ಸಮಸ್ಯೆ ಅಂತ ಹೇಳಿದ್ರೆ ಹಸಿವು ಮುಕ್ತ ಭಾರತ ಮಾಡೋದಿದೆಯಲ್ಲ, ಬಹಳ ದೊಡ್ಡ ಸವಾಲು ಮತ್ತು ಅತಿ ದೊಡ್ಡ ನಮ್ಮ ಸಾಮರ್ಥ್ಯಕ್ಕೆ, ಸ್ವಾತಂತ್ರ್ಯ ದೊರೆತಂಥ ಸ್ವತಂತ್ರ ಭಾರತದ ಬಹಳ ದೊಡ್ಡ ಸಾಮರ್ಥ್ಯಕ್ಕೆ ಸವಾಲು ಅಂತ ಹೇಳಿದ್ರೆ ಹಸಿವನ್ನು ನೀಗಿಸೋದು, ಆಹಾರೋತ್ಪಾದನೆಯನ್ನು ಜಾಸ್ತಿ ಮಾಡೋದು. ಆಹಾರೋತ್ಪಾದನೆಗೆ ಮಾಡುವ ಹಿನ್ನೆಲೆಯಲ್ಲಿ ಖ್ಯಾತ ಕೃಷಿ ವಿಜ್ಞಾನಿ ಎಂ.ಎಸ್. ಸ್ವಾಮಿನಾಥನ್ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಹಸಿರು ಕ್ರಾಂತಿಯೇ ನಡೆದು ಹೋಯಿತು. ಆ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹಸಿರು ಕ್ರಾಂತಿಯ ಮೂಲಕ ಆಹಾರದ ಪದಾರ್ಥಗಳನ್ನು, ಆಹಾರ ಧಾನ್ಯಗಳನ್ನು ಬೆಳೆಯುವಂಥ ಬಹಳ ದೊಡ್ಡ ಕ್ರಾಂತಿ ಅದು. ಅದರ ಮೂಲಕ ಭಾರತದ ಹಸಿವನ್ನು ನೀಗಿಸುವ ಮಟ್ಟಿನಲ್ಲಿ ಬಹಳ ದೊಡ್ಡ ಯಶಸ್ವಿ ತಂದುಕೊಟ್ಟಿದ್ದು ಕೂಡ ಖ್ಯಾತ ಕೃಷಿ ವಿಜ್ಞಾನಿ ಎಂ.ಎಸ್. ಸ್ವಾಮಿನಾಥನ್ ಅವರ ಕಾರಣಕ್ಕೆ. ಇನ್ನು ಮತ್ತೊಬ್ಬ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವ್ರಿಗೂ ಕೂಡ ಇವತ್ತು
ಒಂದು ಬಹಳ ಭಾರತದ ಅತ್ಯುನ್ನತ ಗೌರವ ಸಿಕ್ಕಿದೆ. ಅದರ ಮೂಲಕ ಬಹಳ ದೊಡ್ಡ ಮಟ್ಟದ ಖ್ಯಾತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಇಲ್ಲಿ ಗಮನಿಸಬೇಕಾಗಿದ್ದಂಥದ್ದು ಅಂತ ಹೇಳಿದರೆ, ಇವತ್ತೇನು ಕೊಟ್ಟಿದ್ದಾರೆ, ಇವತ್ತು ಪುರಸ್ಕಾರ ಅನೌನ್ಸ್ ಆದ್ರಲ್ಲಿ ಇಬ್ಬರು ಕೂಡ BJP-ಯೇತರ ಪ್ರಧಾನಮಂತ್ರಿಗಳಾಗಿದ್ದಂಥವರು. BJP-ಯೇತರ PV ನರಸಿಂಹರಾವ್ ಪಕ್ಕಾ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿಯಾಗಿದ್ದರು. ಇನ್ನು ಚರಣ್ ಸಿಂಗ್, ಇನ್ನೊಬ್ಬ ಇವತ್ತಿನ ಪುರಸ್ಕೃತರಾಗಿರುವಂಥ ಚೌಧರಿ ಚರಣ್ ಸಿಂಗ್ ಕೂಡ ಅವರು ಜನತಾ ಪಾರ್ಟಿಯಿಂದ ಆದಂಥವರು. ಸೊ ಹೀಗಾಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥದ್ದು ಅವಧಿಯನ್ನು ನೋಡೋದಾದರೆ 1979ರಿಂದ 80ರವರೆಗೆ ಅವರು ಪ್ರಧಾನಮಂತ್ರಿಯಾಗಿದ್ದರು. ಮೂಲತಃ ಅವರು ಡಿಸೆಂಬರ್ 23, 1902ರಲ್ಲಿ ಚೌಧರಿ ಚರಣ್ ಸಿಂಗ್ ಜನಿಸಿದರು. ಅನೇಕ ರಾಜಕೀಯ ಹುದ್ದೆಗಳನ್ನು ಅಲಂಕರಿಸ್ತಾ ಬಂದರು. ಅಂತಿಮವಾಗಿ ಪ್ರಧಾನಿಯಾದಂಥವರು, ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಂಥವರು. ಸೊ ಸದ್ಯಕ್ಕೆ ಚರಣ್ ಸಿಂಗ್ ಹಾಗೂ PV ನರಸಿಂಹರಾವ್ ಅವರಿಗೆ ಪುರಸ್ಕಾರ ಘೋಷಣೆ ಮಾಡಿದ್ದಾರೆ. ಇನ್ನು BJP-ಯ ಭೀಷ್ಮ LK ಅಡ್ವಾಣಿ ಅವರಿಗೂ ಕೂಡ ಕಳೆದ ಕೆಲವೇ ದಿನಗಳ ಹಿಂದೆಯಷ್ಟೇ ಭಾರತದ ಅತ್ಯುನ್ನತ ಗೌರವ ಪುರಸ್ಕಾರ, ಅದು ಭಾರತ ರತ್ನವನ್ನು LK ಅಡ್ವಾಣಿ, ಲಾಲ್ ಕೃಷ್ಣ ಅಡ್ವಾಣಿ, BJP-ಯ ಭೀಷ್ಮ ಅಂತ ಕರೀತಾರೆ. ಭಾರತದ ಉಪ ಪ್ರಧಾನಿ ಕೂಡ ಆಗಿದ್ದರು. ಅನೇಕ ವರ್ಷಗಳ ಕಾಲ BJP-ಯಲ್ಲಿ ಕೆಲಸ ಮಾಡಿದ್ದಾರೆ. ಸರ್ಕಾರದ ಭಾಗವಾಗಿಯೂ ಕೂಡ ಅನೇಕ ಹುದ್ದೆಗಳನ್ನು ಅವರು ಕೂಡ ಅಲಂಕರಿಸಿದರು. ಮಹನೀಯರಿಗೆ ಮತ್ತೆ ಮೂವರಿಗೆ ಇವತ್ತು ಪುರಸ್ಕಾರ ಲಭಿಸಿದೆ. ಅದರ ಮೂಲಕ ಕೇಂದ್ರ ಸರ್ಕಾರ ಭಾರತದ ಏಳಿಗೆಗೆ, ಭಾರತದ ಉನ್ನತಿಗೆ ಕೆಲಸ ಮಾಡಿದಂಥ ಮಹನೀಯರಿಗೆ ಗೌರವ ಪುರಸ್ಕಾರ ಕೊಡುವಂಥ ಕೆಲಸವನ್ನು ಈಗ ಮಾಡಿದೆ. ಇದು ಭಾರತದ ಅತ್ಯುನ್ನತ ಪ್ರಶಸ್ತಿ. ಇವತ್ತು ಮತ್ತೆ 3 ಪ್ರಶಸ್ತಿಗಳು ಪುರಸ್ಕಾರ ಕೇಂದ್ರ ಸರ್ಕಾರ ಪ್ರಕಟ ಮಾಡಿದೆ. ಅದರ ಮೂಲಕ ಮತ್ತೊಮ್ಮೆ ಭಾರತದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ, ಭಾರತದ ಇತಿಹಾಸದ ಪುಟದಲ್ಲಿ ತಮ್ಮದೇ ಆದ ಸಾಧನೆಗಳ ಮೂಲಕ, ಕೊಡುಗೆಗಳ ಮೂಲಕ ಚರಿತ್ರೆಯಲ್ಲಿ ಶಾಶ್ವತವಾಗಿ ದಾಖಲಾಗಿರುವಂಥ ಮಹನೀಯರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯನ್ನು ಕೊಡುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನ ಇದು ಅಂತ ಹೇಳಬೇಕಾಗತ್ತೆ. ಜೊತೆಗೆ ನೋಡಿ, 1977ರ ಚುನಾವಣೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ರಾಜಕೀಯ ಸ್ಥಿತ್ಯಂತರಗಳು ನಡೆದಿರುವಂಥ ಕಾಲ ಅದು. ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಬಹಳ ದೊಡ್ಡ ಮೂಮೆಂಟ್ ನಡೀತಾ ಇತ್ತು. JP ಮೂಮೆಂಟ್ ಅಂತ ಕರೀತಾರೆ. ಆಚಾರ್ಯ ಕೃಪಲಾನಿ ಅದೆಲ್ಲವೂ ಕೂಡ ಬಹಳ ದೊಡ್ಡ ಪ್ರೈಮ್ ಮಿನಿಸ್ಟರ್ ಹುದ್ದೆಗೆ ಇರುವಂಥ ಸಂದರ್ಭದಲ್ಲಿಯೇ ಈ ಮಹನೀಯರು ಆ ಸ್ಥಾನವನ್ನು ಅಲಂಕರಿಸಿದ್ರು. ಅದು ಎಸ್ಪೆಷಲಿ ಚರಣ್ ಸಿಂಗ್ ಚೌಧರಿ.